ನೋಡಿ ಗಾಯ್ಸ್, ಬ್ಯೂಟಿಫುಲ್ ಆಗಿದೆ ಲೊಕೇಶನು, ಯಾರೂ ಇಲ್ಲ. ಸೊ ಇದೇ ಮಾವತ್ತೂರು ಡ್ಯಾಮ್ ಮತ್ತು ಕೆರೆ. ಸೊ ಗಾಡಿನ ಅಲ್ಲಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಈ ಕಡೆ ನೋಡೋಣ ಇಲ್ಲೇನಾರು ಗಾಡಿ ಆ ಕಡೆ ತೊಗೊಂಡೋಗಿ ಇಳ್ಸೋಕ್ಕಾಗತ್ತ ನೋಡಬೇಕು, ಆ ಥರ ಎಂಜಾಯ್ ಮಾಡೋಕ್ಕೆ. ಸೊ ಇದನ್ನ ಫುಲ್ ಕ್ಲೋಸ್ ಮಾಡಿದ್ದಾರೆ, ಯಾರೋ ಬೀಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದೆ ನೋಡಿ, ಅಣೆಕಟ್ಟು ಥರ ಕಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿಂದ ಬಂದಿರೋದು ನಾನು. ಸೊ ಗುಡ್ಡಗಳ ಹಿಂದೆ ಬ್ಯೂಟಿಫುಲ್ ಲೊಕೇಶನ್ ಇದೆ. ಇಲ್ಲಿಂದ ಇಳಿಬೇಕು ಅಂದರೆ ನೀವು ಐ ಥಿಂಕ್ ಅಲ್ಲಿಂದ ಹಿಂಗೆ ಇಳಿದ್ಬಿಟ್ಟು ಆ ಕಡೆ ಇಳಿಬೇಕು. ಬಟ್ ಆ ಸೈಡು ಚೆನ್ನಾಗಿದೆ, ಆ ಸೈಡು ಗಾಡಿ ತೊಗೊಳಕ್ಕಾಗತ್ತ ನೋಡಬೇಕು, ಚೆನ್ನಾಗಿದೆ ಆ ಕಡೆ. ಅಲ್ಲಿ ಗಾಡಿ ಹೋಗ್ತಾ ಇದೆ ನೋಡಿ, ಅಲ್ಲೊಂದು ಗಾಡಿ ಇಲ್ಲಿ ಕಾಣಿಸ್ತಿಲ್ಲ, ಗಾಡಿ ಹೋಗ್ತಾ ಇದೆ. ಥಿಂಕ್ ಅಲ್ಲಿಂದ ಹೋದರೆ ವಿ ಕ್ಯಾನ್ ರೀಚ್ ಔಟ್ ನಿಯರ್ ಬೈ ಅನ್ಕೋತೀನಿ, ನೋಡೋಣ. ಸೊ ಲೆಟ್ಸ್ ಗೋ. ಯಾಕಂದರೆ ಫುಲ್ ಮೋಡ ಕವಿದ ವಾತಾವರಣ ನೋಡಿ, ನನ್ನ ತಲೆ ಮೇಲೆ ಫುಲ್ ಮೋಡ ಕವಿದಿದೆ. ನೋಡೋಣ ಏನಾಗತ್ತೆ ಏನು ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಪ್ಲ್ಯಾನ್ ಮಾಡಿರೋದು ಮಾವತ್ತೂರು ಕೆರೆ. ಸೊ ಇಲ್ಲಿಂದ 1.5 ಗಂಟೆ ಜರ್ನಿ ಮಾಡಿಬಿಟ್ಟು ನಾವು ರೀಚ್ ಆಗ್ತೀವಿ. ಇಟ್ ಕಮ್ಸ್ ಅರೌಂಡ್ ನಿಯರ್ ಬೈ ಕಗ್ಗಲಿಪುರ ಇಂದ ಸ್ವಲ್ಪ ಮುಂದೆ ಹೋಗಬೇಕು, ಟುವರ್ಡ್ಸ್ ಕನಕಪುರ ಹತ್ರ. ಸೊ ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಟ್ರಾಫಿಕ್ ಗೊತ್ತಿಲ್ಲ ಹೆಂಗಿದೆ ಏನು ಅಂತ ನೋಡೋಣ. ಸೊ ಹಂಗೆ ವೆದರು ಸ್ವಲ್ಪ ಚಿಲ್ ಇದೆ. ಸೊ ಚಿಲ್ ಮಾಡೋಕ್ಕೆ ಒಳ್ಳೆ ಟೈಮ್ ಅನ್ಕೋತೀನಿ. ಲೆಟ್ಸ್ ಗೋ ಆ್ಯಂಡ್ ಲೆಟ್ಸ್ ಎಂಜಾಯ್. ಸೊ ಗಾಯ್ಸ್, ಹೆವಿ ಮಳೆ ಬರ್ತಿದೆ ಇಲ್ಲಿ. ಸೊ ಇನ್ನೇನು 10 ಕಿಲೋಮೀಟರ್ಸ್ ಇದೆ. 10 ಕಿಲೋಮೀಟರಲ್ಲಿ ನಾವು ನಮ್ಮ ಮಾವತ್ತೂರು ಕೆರೆ ಆರ್ ಲೇಕ್ ವಾಟ್ ಎವರ್ ಇಟ್ ಈಸ್ ರೀಚ್ ಆಗ್ತಾ ಇದ್ದೀವಿ. ಸೊ ಬ್ಯೂಟಿಫುಲ್ ವ್ಯೂ ಆಗ್ತಿದೆ. ಇವಾಗ ಮೇಲೆ ಕ್ಲೌಡ್ ಇದೆ ಆ್ಯಂಡ್ ರೋಡು ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಸೊ ನೀವು ಆ ಕಡೆ ಮೈಸೂರು ಹೈವೇ ಎಕ್ಸ್ಪ್ರೆಸ್ ವೇ ಏನಂತ ಗೊತ್ತಾಗಲ್ಲ, ಅದು ಅಲ್ಲಿ ಹೋಗ್ಬಿಟ್ಟು 500 ರೂಪಾಯಿ ಟೋಲ್ ಕಟ್ಬಿಟ್ಟು ಪ್ಲಸ್ 100 ರೂಪಾಯಿ ಎಬೋ 100 ಹೋದ್ರೆ 100 ರೂಪೀಸೋ 500 ರೂಪೀಸೋ ಫೈನ್ ಇದೆ. ಆ ಫೈನ್ ಎಲ್ಲ ಕಟ್ಕೊಂಡು ಹೋಗೋ ಬದಲು ಈ ರೋಡಲ್ಲಿ ಆರಾಮಾಗಿ ಹೋಗ್ಬೋದು ನೋಡಿ, ಖಾಲಿ ಬಿದ್ದಿರುತ್ತೆ. ಅದು ಇವಾಗ ಮಧ್ಯಾಹ್ನ 3 ಗಂಟೆಗೆ ಈ ಸೀನ್ ಇದೆ, ಸಂಡೇ. ಸೊ ನೀವೇನಾದ್ರು ಅರ್ಲಿ ಮಾರ್ನಿಂಗ್ ಹೊರಟ್ರೆ ಇನ್ನೂ ಕ್ಲೀನ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಸೊ ಯು ಕ್ಯಾನ್ ಎಂಜಾಯ್ ಅಲಾಂಗ್ ವಿತ್ ದ ನೇಚರ್, ಮಳೆ, ರೋಡು ಬ್ಯೂಟಿಫುಲ್ ಇರುತ್ತೆ. ಏನಂತೀರಾ? In 600 meters. ಸೊ ಗಾಯ್ಸ್, ನೀವು ಕನಕಪುರ ಟೌನ್ ಬಂದ್ರೆ ಅಲ್ಲೇ ಒಂದು ಲೆಫ್ಟ್ ಬರುತ್ತೆ. ಸೊ ಆ ಲೆಫ್ಟ್ ತಗೊಂಡು ಇವಾಗ ಹೋಗ್ತಾ ಇದೀವಿ ಒಳಗಡೆ ರೋಡು. ಇಲ್ಲಿಂದ ಒಳಗಡೆ ಒಂದು 3.2 ಕಿಲೋಮೀಟರ್ ಯು ಹ್ಯಾವ್ ಟು ರೈಡ್ ಆರ್ ಯು ಹ್ಯಾವ್ ಟು ಡ್ರೈವ್. ಸೊ ಅದಾದ್ಮೇಲೆ ಹಿಂಗೆ ಇದು ಮಾವತ್ತೂರು ಕೆರೆ ಸಿಗೋದು. ನಾವು ಇವಾಗ ಹೋಗ್ತಾ ಇದ್ದೀವಿ, ಮೇನ್ ರೋಡಿಂದ ಲೆಫ್ಟ್ ತಗೊಂಡು ಒಳಗಡೆ ಬಂದಿದ್ದೀವಿ. ನೀವು ಈ ಕಡೆ ಮುನಿನಗರ ಡ್ಯಾಮು ಹೋಗ್ಬೋದು, ಇದಕ್ಕಿಂತ ಸ್ವಲ್ಪ ಹಿಂದೆನೇ ಬರುತ್ತೆ ಅದು. ಸೊ ಅದು ಆಲ್ಮೋಸ್ಟ್ ಇದೇ ಥರ ಹಳ್ಳಿ ಒಳಗಡೆ ಹೋಗ್ಬಿಟ್ಟು ಸೊ ಡ್ಯಾಮ್ ಸಿಗತ್ತೆ. ಇದು ಹಂಗೆ ಮುನಿನಗರ ಡ್ಯಾಮ್ ಥರನೇ, ಇದು ಸ್ವಲ್ಪ ಹಳ್ಳಿ ಒಳಗಡೆ ಹೋಗ್ಬಿಟ್ಟು ನಿಮಗೆ ಮಾವತ್ತೂರು ಕೆರೆ ಸಿಗುತ್ತೆ. ಸೊ ಬನ್ನಿ ಹಿಂಗೆ ಆನ್ ದ ವೇ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಇದೆಲ್ಲೋ ಒಳಗಡೆ ರೋಡಲ್ಲಿ ಬಂದ್ಬಿಟ್ಟಿದ್ದೀವಿ. 1.5 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದೆ ಈ ರೋಡಲ್ಲಿ. ಎಲ್ಲಿ ಹೋಗತ್ತೆ ಎಲ್ಲಿ ರೀಚ್ ಆಗತ್ತೆ ಗೊತ್ತಿಲ್ಲಪ್ಪ. ಗದ್ದೆ ಬೈಲು ಎಲ್ಲ ಬಂದ್ಬಿಟ್ಟಿದ್ದೀವಿ. ನೋಡೋಣ, ಹಿಂಗೆ ಹೋಗೋಣ. ನಮ್ದು ಎಲ್ಲ ಟ್ರಿಪ್ಪು ಒಂಥರ ಅಡ್ವೆಂಚರಸ್ ಆಗಿರುತ್ತೆ. ಸೊ ಸೀದಾ ಹೋಗಲ್ಲ ನಾವು, ಹಿಂದಿಂದ ಎದುರು ಬಾಗ್ಲಿಂದ ಹೋಗಲ್ಲ, ಹಿಂದಿನ ಬಾಗ್ಲಿಂದ ಹೋಗ್ತೀವಲ್ಲ, ಹಂಗೆ ಕಳ್ಳರ ಥರ ಹೋಗ್ತಾ ಇರ್ತೀವಿ. ಕೆಲವೆಲ್ಲ ಅಡ್ವೆಂಚರಸ್ ಹಿಂಗೆ ಇರತ್ತೆ ನಮ್ದು. ಸೀದಾ ಹೋಗಿ ತಲುಪೋದಿಲ್ಲ. ಅದೆಲ್ಲ ಕಾರಣ ನಮ್ಮ ಗೂಗಲ್ ಆಂಟಿ ಸೀದಾ ಕರ್ಕೊಂಡು ಹೋಗಲ್ಲ ನಮಗೆ, ಎಲ್ಲೆಲ್ಲೋ ಕರ್ಕೊಂಡು ಸುತ್ತಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಯಾವುದೇ ಕಡೆ ಟ್ರಿಪ್ ಹೋದ್ರು ಎಲ್ಲ ಒಂದು ಕಡೆ ಮೂಲೆ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾ ಇರುತ್ತೆ. ನೋಡೋಣ, ಇದು ಎಲ್ಲೋ ಹಂಗೆ ಹೋಗ್ತಾ ಇದ್ದೀವಿ. ರೋಡ್ ಇದೆಯೋ ಎಲ್ಲೋ ಗೊತ್ತಿಲ್ಲ, ಇಲ್ಲಿಗೆ ಎಂಡೇನೋ ನೋಡೋಣ.
ಸೊ ರಕ್ಷಾ ಮೇಡಮ್ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕರೆಕ್ಟಾಗಿ ಗೈಡ್ ಮಾಡಮ್ಮ, ಕರೆಕ್ಟಾಗಿ ಗೈಡ್ ಮಾಡು. 2 ಟೈರ್ ನೋಡ್ಬೇಕು. ಓಕೆ. ಸೊ ಎಲ್ಲ ಫಸಿ ಆದಂಗೆ ಆಗಿದೆ. ಸ್ಟೇರಿಂಗ್ ತಿರ್ಸಿ ಹಾಕ್ತಾ ಇದೀನಿ ಇವತ್ತು. ಬರಮ್ಮ ಕುತ್ಕೋ. ಸೊ ಗೈಸ್ ಮತ್ತೆ ಪ್ಲಾನ್ ಚೇಂಜ್ ಆಗಿದೆ. ಎಲ್ಲಿ ಹೋಗ್ತಿದೀವಿ ಅಂತಾನೆ ಗೊತ್ತಾಗ್ತಿಲ್ಲ. ಗೂಗಲ್ ಆಂಟಿ ಮತ್ತೆ ಇಂಥ ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡ್ ಬಂದು ಬಿಟ್ಟಿದೆ. ನೋಡೋಣ ಏನಾಗತ್ತೆ ಅಂತ ಗೊತ್ತಿಲ್ಲ. ಸೊ ನಿಜಕ್ಕೂ ಬ್ಯೂಟಿಫುಲ್ ಆಗಿದೆ ಲೊಕೇಶನ್. ನಾವು ಅಲ್ಲಿ ಅದೊಂದು ಕಾರ್ ಹೋಗ್ತೈತೆ, ಆ ರೋಡ್ ನೋಡ್ಬೇಕು. ಅಣ್ಣ ಹಿಡಿಯೋ ಅಣ್ಣ ನಿಂತ್ಕೊಳ್ಳೋ, ನಿಲ್ಲೋ ಮಾರಿಯೋ, ನಾವು ಬತ್ತಿದೀವಿ ರೋಡ್ ಹಿಡಿಯೋ ಮಾರಿಯೋ. ಎಲ್ಲೋ ಮಿಸ್ ಆಗ್ಬಿಟ್ಟೈತೆ ನಮ್ಗೆ ರೋಡು. ಸೊ ಇಂಥ ಅಡ್ವೆಂಚರಸ್ ಜರ್ನಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಇಂಥ ಕಡೆ ಎಲ್ಲ ಕರ್ಕೊಂಡು ಹೋಗ್ಬಿಡ್ತೀವಿ. ಯಾರಿಗೂ ಗೊತ್ತಿರೋಂಥ ಜಾಗದಲ್ಲಿ ಪ್ರೈವೇಟ್ ಪ್ಲೇಸು, ಪಬ್ಲಿಕ್ ಪ್ಲೇಸ್ ಇಂದ ಪ್ರೈವೇಟ್ ಪ್ಲೇಸ್ಗೆ ಹೋಗ್ತಾ ಇರ್ತೀವಿ. ಓ ಇಲ್ಲಿ ಯಾರೋ ಬಂದ್ರಲ್ಲಪ್ಪ. ಇಲ್ಲಿಲ್ಲಣ್ಣ, ಹಿಂದೆ ಹೋಗಿ ನೀವು. ಇಲ್ಲಿ ಹೋಗೋದಿಲ್ಲ. ಸೊ ಗಾಯ್ಸ್ ನಮ್ಮ ರಕ್ಷಾ ಮೇಡಮ್ ಅವ್ರ ಹತ್ರ ಕೇಳ್ತಿದ್ದಾರೆ ಏನ್ ಮಾಡೋದು ಎತ್ತ ಏನು ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ. ಸೊ ಅವರು ಮೋಸ್ಟ್ಲಿ ಅಲ್ಲಿಗೆ ಹೋಗಕ್ ಬಂದಿರ್ತಾರೆ. ಇಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ. ಇಷ್ಟ ನಿಂದೇನು ಅನ್ಸುತ್ತೆ, ನಿಂಗೇನು ಅನ್ಸುತ್ತೆ? ಸೊ ಅವ್ರು ಯಾರೋ ಒಬ್ರು ಕೇಳ್ಕೊಂಡು ಬಂದವ್ರೆ ಡೈರೆಕ್ಷನ್ಗೆ. ಸೊ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಇಲ್ಲಿಂದ ಹೋಗ್ಬೇಕಂತ. ಇಲ್ಲಿ ಇಳಿಸಕ್ಕೆ ಸ್ವಲ್ಪ ಕಷ್ಟನೇ ಜಾಗ. ನೋಡೋಣ, ಎಲ್ಲರೂ ಒಂದ್ ಕಡೆ ಹೋಗ್ಲೇಬೇಕಲ್ಲ. ನೋಡು ಇವರೆಲ್ಲ ಬಂದವ್ರೆ ಹೋಗೋಣ ಅಂತ. ಕಷ್ಟ ಆಗ್ತಾ ಇದೆ ನಮ್ಗೆ ಇವಾಗ ಹೋಗಕ್ಕೆ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಅಡ್ವೆಂಚರಸ್. ಲೆಟ್ಸ್ ಗೋ. ಸೊ ಫೈನಲಿ ಗಾಯ್ಸ್ ಈ ಒಣ್ಣಂಗೆ ಸ್ವಲ್ಪ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇವರು ಸ್ವಲ್ಪ ರೋಡ್ ತೋರಿಸಿದ್ದಾರೆ. ಸೊ ಇಲ್ಲಿಂದ ಮತ್ತೆ ಹಿಂಗೆ ಬ್ಯಾಕ್ ಹೋಗ್ಬಿಟ್ಟು ಅಲ್ಲೆಲ್ಲೋ ಅಶ್ವತ್ಥ ಕಟ್ಟೆ ಇದೆ ಅಂತೆ, ಅಲ್ಲಿಂದ ಲೆಫ್ಟ್ ತಗೊಂಡು ಹೋದ್ರೆ ಸಿಗತ್ತೆ ಅಂತ ಹೇಳ್ತವ್ರೆ. ನೋಡೋಣ, ಇಷ್ಟು ದೂರ ಬಂದಕ್ಕೆ ಏನಾರು ಹೆಲ್ಪ್ ಆದರೆ ಓಕೆ. ಲೆಟ್ಸ್ ಗೋ. ಅಪ್ಪ ಕೊನೆಗೂ ಈ ರೋಡಿಗೆ ಬಂದ್ವಿ. ಇದು ಯಾವುದೋ ರೋಡ್ ಚೆನ್ನಾಗೈತೆ ಅಂತ ಹೇಳಿದ್ರು, ಫೈನ್ ರೋಡ್ ಅಂತ. ಎಲ್ಲೈತೆ ಫೈನ್ ರೋಡು? ಸೊ ಇಲ್ಲಿಂದ ಹಿಂಗೆ ಹೋಗ್ಬೇಕಾ? ಆಹೋ, ಮತ್ತೆ ಕೇಳ್ಕೊಬಿಟ್ಟು ಇವರು ಕನ್ಫರ್ಮೇಶನ್ಗೆ. ಯಾರೋ ಅವನು ಹೇಳು. ಉಪೇಂದ್ರ ಅಂತಾರ ಅವನು ಅಂತೀಯಲ್ಲೋ ನೀನು? ನಿಂಗೇನು ಗೊತ್ತಿಲ್ಲ. ಯಾವಾಗ್ಲೂ ಇದೇ ಡೈಲಾಗ್ ಅಲ್ಲ ನಿಂದು? ಮತ್ತಿಲ್ಲ, ಅದು ಮಣ್ಣು. ಸೂಪರ್ ಇದೆ ಗುರು ರೋಡು. ಈ ರೋಡ್ ನೋಡಿದ್ರೆ ನಂಗೆ ಒಂಥರ ಡ್ರಿಫ್ಟ್ ಮಾಡ್ಬೇಕು ಅಂತ ಮನ್ಸು ಬರ್ತೈತೆ. ಹಂಗೈತೆ. ರೀಚ್ ಆಗ್ತೀವೆಲ್ಲ, ಬಂದಿದೀವಿ, ಫನ್ ಮಾಡ್ಕೊಂಡು ಹೋಗೋದಷ್ಟೇ. ಯಾರು ಹಾ ಕಾಣಿಸಿಲ್ಲ, ಬೇರೆ ಕಡೆ ಹೋದ ಅಂತೆ. ಎಷ್ಟ ಕುತ್ಕೊಳ್ಳೋ ತಮ್ಮ, ಕಟ್ಟಿ ಇಟ್ಕೋ. ಸರ್ಕಲ್ ತರ ಇದೆ ನೋಡೋದು. ಎಲ್ಲ ಸೀದಾ ಹೋದ್ರೆ ಆಯ್ತು. ಸೊ ಗಾಯ್ಸ್ ನೋಡಿ, ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಐ ಥಿಂಕ್ ಇದು ಆಣೆಕಟ್ಟದು ಇದೆ ಕಟ್ಟೆ ಅನ್ಕೋತೀನಿ. ಸೊ ಸ್ಟ್ರೆಚ್ ಹಂಗೆ ಇದೆ. ಸೊ ಈ ಕಡೆ ಇಲ್ಲಿ ಗಾಡಿ, ಇನ್ನೊಂದು ಯಾವುದೋ ಗಾಡಿ ಪಾರ್ಕ್ ಮಾಡಿದೆ. ನಾವು ಇಳಿದ್ಬಿಟ್ಟು ಹೋಗಿ ನೋಡ್ಬೇಕು ಇವಾಗ ಏನು ಎತ್ತ ಅಂತ. ಸೊ ಗಾಯ್ಸ್ ಈ ಕಡೆ ಎಲ್ಲೋ ಜಾಗ ಇದೆ, ನೋಡೋಣ ಇಲ್ಲಾಂದ್ರೆ ಇಳಿಯೋಕ್ಕಾಗತ್ತ ಅಂತ. ಸುಮ್ಮನೆ ಕರ್ಕೊಬಂದು
ಇದು ಮಾಡೋಕ್ಕಾಗಲ್ಲ. ಇಲ್ಲಿ ಜಾಗ ಇದ್ದರೆ ಇಲ್ಲಿಂದ ನಡ್ಕೊಂಡು ಹೋಗಿ ಸ್ವಲ್ಪ ಇಳಿದು ಬಿಟ್ಟು ಬರ್ಬೋದು. ಲೆಟ್ ಮೀ ಚೆಕ್. ಸುಮ್ಮನೆ ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಕರ್ಕೊಬರೋ ಸರಿಯಾಗಲ್ಲ. ಸೊ ಹಿಂಗೆ ಹೋಗ್ಬಿಟ್ಟು ಇಲ್ಲಿಂದ ಇದು ಬ್ಯೂಟಿಫುಲ್ ಇದೆ ವ್ಯೂ. ವಾವ್, ಸೂಪರ್ ಇದೆ ಕಣ್ರಪ್ಪ. ಇಲ್ಲಿ ಇಳಿಯೋಕ್ಕಾದ್ರೆ ಆ ಕಡೆ ಸ್ವಲ್ಪ ಇಳಿಬಿಟ್ಟು ಆ ಕಡೆ ಅಲ್ಲಿದೆ ಕಲ್ಲಿದೆ ಅಲ್ಲ, ಅಲ್ಲಿ ಇಳಿಬೋದು. ಹೋದರೆ ಒಂದು ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಬಂದಿದ್ದಕ್ಕೆ. ಲೆಟ್ಸ್ ಸಿ, ಇಲ್ಲಿ ಆರಾಮಾಗಿ ಇಳಿಬೋದು ಅನ್ಕೋತೀನಿ. ಅಲ್ಲಿ ಕಲ್ಲ ಮೇಲೆ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಸೊ ಲೆಟ್ಸ್ ಗೋ. ಕರ್ಕೊಬರ್ತೀನಿ ಇವ್ರನ್ನ ವಿತ್ ಆಲ್ ಸೆಕ್ಯೂರಿಟಿ ಕರ್ಕೊಂಡು ಹೋಗ್ಬೋದು. ಆ ಕಡೆ ಗೊತ್ತಿಲ್ಲ ಆ ಕಡೆ ಇಳಿಯೋಕ್ಕಾಗುತ್ತೋ ಇಲ್ಲ ಅಂತ, ಬಟ್ ಈ ಕಡೆ ಚೆನ್ನಾಗಿದೆ. ಹೋಗೋಣ. ಮಳೆ ಬರುತ್ತೆ, ಮಳೆ ಬಂದರೆ ರೈನ್ ಕೋಟ್ ಹಾಕ್ಕೊಂಡು ಇರೋದು, ಏನು ಮಾಡೋಕ್ಕಾಗಲ್ಲ. ಸೊ ಗಾಯ್ಸ್, ಹೆವಿ ಮಳೆ ಆಗ್ತಾ ಇದೆ ಇಲ್ಲಿ. ಸೊ ಹೊರಗಡೆ ಹೋಗೋದು ಅಷ್ಟು ಉಚಿತ ಅನ್ಸಲ್ಲ, ಯಾಕಂದರೆ ಇಲ್ಲಿ ಮೇಲ್ಗಡೆಯಿಂದ ಏನೂ ಇಲ್ಲ. ನಾವು ಹ್ಯಾವ್ ಟು ಗೋ ದಟ್ ಸೈಡ್. ಇಳಿದ್ಬಿಟ್ಟು ಹೋಗಿ ಮಾಡಿ ಎಲ್ಲ ಬರ್ಬೇಕಾದ್ರೆ ಸುಮ್ಮನೆ ನೆನ್ಕೊಂಡು ಬರಬೇಕಾಗತ್ತೆ ಅಂತ ವಿ ಆರ್ ಸ್ಕೇಪಿಂಗ್ ದಿಸ್. ಬಟ್ ಇದು ವರ್ತ್ಲೆಸ್ ಹಂಗಂತೂ ದೇವರನ್ನೇ ಗೊತ್ತಾಗ್ತಿಲ್ಲ. ಫ್ಯಾಮಿಲಿ ಜೊತೆ ಬಂದರೆ ಇಟ್ಸ್ ನಾಟ್ ವರ್ತ್, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಮತ್ತು ಇನ್ನೊಂದಂದರೆ ಇಲ್ಲಿ ಬರೋಕ್ಕೆ ಹರಸಾಹಸ ಪಡಬೇಕಾಗತ್ತೆ. ನಾರ್ಮಲಾಗಿ ಗೂಗಲ್ ಮ್ಯಾಪ್ ತೊಗೊಬಂದರೆ ದೇವರನ್ನ ಸಿಗೋಲ್ಲ ನಿಮಗೆ ಇವತ್ತು. ಯಾಕಂದ್ರೆ ನಮ್ಮ ಹಿಂದೆ ಬಂದವರು 2-3 ರೌಂಡ್ ಹೊಡೆದ್ಬಿಟ್ಟು ಆಮೇಲೆ ಮತ್ತೆ ಇಲ್ಲಿ ಬಂದರು. ಯಾರೋ ಊರವರೆಲ್ಲ ಹೇಳಿದ್ರು, ಬಂದರು. ಸೊ ನಮಗೂ ಒಂದು ಸ್ವಲ್ಪ ಹಂಗೆ ಆಗಿತ್ತು. ಸೊ ಅಷ್ಟೇನು ವರ್ತು ಅನಿಸಲ್ಲ ಸುಮ್ಮನೆ ಹುಡ್ಕೊಂಡು ಬಂದು ಎಲ್ಲ ಮಾಡ್ಕೊಳ್ಳೋಕ್ಕೆ. ಸಿಗೋಣ ನೆಕ್ಸ್ಟು ಬೇರೆ ಲೊಕೇಶನ್ ಹುಡುಕ್ತೀವಿ, ಬೇರೆ ಹೊಸ ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನೀವೇನಾದರೂ ಈ ಥರ ವೀಡಿಯೋಸ್, ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡಿ, ಮುನಿನಗರ ಡ್ಯಾಮ್ ಇದೆ, ಚೆನ್ನಾಗಿದೆ ಲೊಕೇಶನು. ಆರಾಮಾಗಿ ಹೋಗಿ ರೀಚ್ ಆಗ್ಬೋದು. ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಂತಿಲ್ಲ. ಸೊ ಪಿನ್ ಮಾಡಿರ್ತೀನಿ ಕಮೆಂಟಲ್ಲಿ, ಜಸ್ಟ್ ಗೋ ಆ್ಯಂಡ್ ವಾಚ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.